ಬಲೆ ಏ ಬಲೆ ತಿಳಿ ತಿನ್ಕೊಂಡು ಬಿದ್ದಿ ಬಾರೆ ಎದ್ದು ಆ ಹಾಳಾದ ಮೊಬೈಲು ನೋಡ್ತಾ ಕುತ್ಕೊಂತೀರಾ. ಹೊತ್ತೋಗಿದ್ದೋ ಬೆಳಗಾಗಿದ್ದೋ ಕತ್ಲೆ ಆಗಿದ್ದು ಅಂತ ಗೊತ್ತಾಗೋದಿಲ್ಲಲ್ಲ ನಿಮಗೆ. ಎದ್ದು ಬತ್ತಿಯೇ ಇಲ್ಲ. ಇನ್ನು ಅಪಾಯ ಬರಲಿ ಹೇಳ್ತೀನಿ ತಡೆ. ಆ ಮೊಬೈಲ್ ಫಸ್ಟ್ ಕಿತ್ತ ಒಲೆ ಒಳಗೆ ಹಾಕ್ತೀನಿ. ಅಮ್ಮ ಬಂದೆ ನೋಡು, ಎಂತ ಮಾಡಿದ್ಯಾ ತಿಂಡಿ? ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡಿದ್ಯಾ ಅಂತ ಹೇಳ್ತಾನೆ ಇರ್ತೀಯ. ನಾವು ಮೊಬೈಲಲ್ಲೆಲ್ಲ ನೋಡ್ಕೊಳೋದು ಓದೋದೇ ಎಲ್ಲ. ನಿಂಗೆ ಎಂತ ಗೊತ್ತಾಗೋದು ಇಲ್ಲ. 5ನೇ ಕ್ಲಾಸ 4ನೇ ಕ್ಲಾಸ ಓದಿದ್ಯಾ? ನೀವು ಮೊಬೈಲಲ್ಲಿ ಎಂತೆಂತ ನೋಡ್ತೀವಿ ಎಂತ ಮಾಡ್ತೀವಿ ಅಂತ ಎಂತ ಗೊತ್ತಾನೆ ನಿಮಗೆ? ಮುಂಚೆ ಬಾಯಿ. ನಮಗಷ್ಟು ಓದಿದ್ರು ನಮಗೊಂದು ಸ್ವಲ್ಪ ಪ್ರಪಂಚ ಜ್ಞಾನ ಉಂಟು. ಅದೇ ಮನೆ ಗಿಜ್ಜಿ ಮಗಳು ಓಡೋಗ್ಲ ಮೊಬೈಲ್ ನೋಡಿ ನೋಡಿ ಒತ್ತಿ ಆ ಮೊಬೈಲ್ ಇಟ್ಕೊಂಡು ಗುಡ್ಡಕ್ಕೆಲ್ಲ ತಗೊಂಡೋಗೋದಂತೆ. ಎಂಥದ್ದು ಕಡ್ಡಿ ಸಿಗ್ತದಂತೆ ಹೇಳಿ. ಅವಳ ಅಮ್ಮ ಸೌದೆ ಕಡಿದ್ರೆ ಇವಳು ಕಡ್ಡಿ ಹುಡ್ಕೋದಂತೆ. ಕಡ್ಡಿ ನಂಗೊಂದು ಸಿಟ್ಟು ಬಂದು ಬೇಡ. ನಾನು ಹೇಳಿದೆ ಆ ಮೊಬೈಲ್ ತೆಗೆದಲ್ಲಿ ಗುಡ್ಡದಿಂದ ಕೆಳಗೆ ಹುದಾಕಕ್ಕಾಗಲ್ಲ ಆ ಮೊಬೈಲ್ನ ಅಂತ ಬೈದೆ ಗೊತ್ತಾ. ಯಾವನ ಜೊತೆ ಓಡ್ ಹೋದ್ಲಂತೆ ಅತ್ಲಾಗಿ. ನೀನು ಹಾಗೆ ಮಾಡ್ತೀಯ ಮರೆತಿ, ಮೊಬೈಲ್ ನೋಡಿ ಸ್ವಲ್ಪ ಕಡಿಮೆ ಮಾಡು ಆಯ್ತಾ. ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳೇನೋ ಓಡೋದ್ಲಂದ್ರೆ ಎಲ್ಲರೂ ಹಾಗೆ ಮಾಡ್ತೀನಿ, ಎಲ್ಲರಿಗೂ ತಲೆ ಕೆಟ್ಟಾಗಿದೆ. ನೀವೆಲ್ಲ ಹಾಗೆ ಅನ್ಕೊಳೋದು. ಓ ಹಂಗೇನಾ? ಮತ್ತೆಂತ ಅವಳು ಹಂಗೆ ಓಡೋಗಿದ ಅಪ್ಪ ಅಮ್ಮ ಹೇಳ್ದೆ. ಎಂತಕ್ಕಂದ್ರೆ ಅವಳ ಅಪ್ಪ ದಿನಾ ಕುಡ್ಕೊಂಡು ಬರೋದಂತೆ. ಅಮ್ಮ ನೋಡಿದ್ರೆ ಎಂತ ಬೈದಂದ್ರೆ ಬೈದಂತೆ ಅವನ ಜೊತೆ ಅಪ್ಪಗೆ. ಮನೇಲಿ ಜಗಳ ಅಂತೆ. ಮದುವೆ ಮಾಡೋ ಥರ ಇರಲ್ಲ, ಅದಕ್ಕೆ ಅವಳ ಹತ್ರ ಓಡ್ ಹೋದ್ಲು. ಮನೇಲಿ ಬೇರೆ ಕಷ್ಟ, ಅವಳು ಎಂತ ಮಾಡ್ತಾಳೆ, ಅದಕ್ಕೆ ನೀವು ಮೊಬೈಲ್ನ ನೆಪ ಮಾಡೋದು. ಅವಳ ಮನೇಲಿ ಎಷ್ಟು ಕಷ್ಟ ಇತ್ತು, ಅವಳಿಗೆ ಹೆಂಗೆ ಅವಳ ಪರಿಸ್ಥಿತಿ ಹೆಂಗಿತ್ತು, ಅವಳು ಎಂತ ಓಡೋದಂದ್ರೆ ನಿಂಗೆ ಎಂತ ಗೊತ್ತಾ? ಹಿಂಗೆ ಏನಿದು ಮೊಬೈಲ್ ಇಟ್ಕೊಂತೀವಲ್ಲ ಅದೇ ಒಂದು ಕಣ್ಣಿಗೆ. ಎಂತ ತಿಂಡಿ ಮಾಡಿದ್ಯಾ? ನನಗೂ ಗೊತ್ತಿತ್ತು, ಆದ್ರೂ ಒಂಚೂರು ಬೈದೆ ಬಲೆ. ತಿಂಡಿ ಎಂತ ಮಾಡಿದ್ರಿ ಕೊಡು ಮಾಡಿನ ಕಣೆ. ಕೆಸಿನ ಸೊಪ್ಪು ನೀನು ಚುಟ್ಕೊ ಬರಲ್ಲ, ಕೊಡ್ಬು ಕೆಸಿನ ಸೊಪ್ಪಿನ ಪಲ್ಯ ಮಾಡೀನಿ, ಬಾ ಹಾಕೊಡ್ತೀನಿ ತಿನ್ನು. ದಿನ ಸುಟ್ಟು ಕಡುಬು ಸುತ್ತಿ ಇಡು. ಹಂಗೂ ಆ ಕಡುಬು ತಿಂದು ರಾವು ಬಿಟ್ಟೋಗ್ಯದೆ. ಇವತ್ತು ಕಡುಬು ನಾಳೆ ಅಕ್ಕಿ ರೊಟ್ಟಿ ಇದೇ ಮಾಡ್ತೀಯ ನೋಡು. ಮೊಬೈಲಲ್ಲೆಲ್ಲ ಎಷ್ಟು ಚಂದ ಅಡುಗೆ ಮಾಡ್ತಾರೆ ಅಮ್ಮಂದಿರಲ್ಲ. ಎಲ್ಲ ಮಾಡಿ ವಿಡಿಯೋ ಬಿಡ್ತಾರೆ. ನೀನು ಮೊಬೈಲು ನೋಡೋದಿಲ್ಲ, ಅವನ್ನೆಲ್ಲ ನೋಡಿದ್ರೆ ಬೇರೆ ತಿಂಡಿಗಳನ್ನೆಲ್ಲ ಮಾಡ್ಬೋದು. ಮುಚ್ಚೆ ಬಾಯಿನ. ಆ ಮೊಬೈಲ್ ನೋಡ್ಕೊಂಡು ಅಮ್ಮಗೆ ಎದುರು ಮಾತಾಡೋಷ್ಟು ದೊಡ್ಡಳಾಗ್ಬಿಟ್ಟಿದ್ಯಲ್ಲ. ಕಡುಬು ರೊಟ್ಟಿಗಿರಷ್ಟು ಆರೋಗ್ಯ ಆ ಮೊಬೈಲಲ್ಲೆಲ್ಲ ತೋರಿಸ್ತಾರಲ್ಲ. ಚಿತ್ರಾನ್ನ ಅಂತೆ, ಪುಳಿಯೋಗರೆ ಅಂತೆ, ಪಲಾವ್ ಅಂತೆ, ದಿನಕ್ಕೊಂದೊಂಥರ ಎಣ್ಣೆ ದಿಡ್ಡಿನ ತಿಂಡಿ ಮಾಡ್ಕೊಂಡು ತಿನ್ನೋದು. ನಮಗೆಲ್ಲ ಅವು ಆಗ್ಬರೋದಿಲ್ಲ, ಅವೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಅಕ್ಕಿ ರೊಟ್ಟಿ ಕೊಡ್ಬರಲ್ಲ ಎಣ್ಣೆ ಜಿಡ್ಡಿ ಅಂತ ಇರ್ತದ, ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ನಮ್ಮ ಮಲೆನಾಡಲ್ಲಿ ಅದನ್ನೇ ಮಾಡೋದು, ಅದೇ ಫೇಮಸ್ಸು. ನಿಂಗೆ ಅಂತ ಗೊತ್ತು? ಬಾಯಿ ಮುಚ್ಕೊಂಡು ತಿನ್ಬೇಕು. ನೀನು ಹೇಳ್ದಂಗೆ ನಾನು ಕೇಳೋದಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕು. ಓಹೋ ಭಾಳ ಕಳ್ತಿದ್ಯಲ್ಲ.